ಹಾಯ್ ಫ್ರೆಂಡ್ಸ್, ಒಂದು ಸಣ್ಣ ವಿಚಾರವನ್ನು ಇಟ್ಕೊಂಡು ಈ ಒಂದು ವಿಡಿಯೋವನ್ನು ಮಾಡೋಣ ಅಂಥೇಳಿ ಮತ್ತೆ ಮುಂದೆ ಬಂದಿದ್ದೇನೆ. ಏನಂತಂದರೆ ಜಸ್ಟ್ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸ್ತಕ್ಕಂಥ ವ್ಯಕ್ತಿ ನಾನು. ಸುಮಾರು ಒಂದು 5-6 ತಿಂಗಳ ಹಿಂದೆ ನಡೆದಂಥ ಘಟನೆ ಮತ್ತೆ ಈಗ ಮರುಕಳಿಸಿರ್ತಕ್ಕಂಥದ್ದು. ಅದು 5-6 ತಿಂಗಳ ಹಿಂದೆ ಟರ್ಕಿಯಲ್ಲಿ ನಡೆದಂತಹ ಒಂದು ಭೂಕಂಪ. ಅದೇ ರೀತಿಯಾಗಿ ಈಗ ತೈವಾನ್ನಲ್ಲಿ ನಡೆದಿರ್ತಕ್ಕಂಥ ಭೂಕಂಪ. ಇದರಲ್ಲಿ ಒಂದು ವಿಚಾರವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಕಂಪ್ಲೀಟ್ಲಿ ಜ್ಞಾನವಾಗಿ ನೋಡಿದಾಗ ಮಾರಣ ಹೋಮ, ಭೂಕಂಪದಿಂದ ಭೂಮಿ ಕಂಪಿಸ್ತಕ್ಕಂಥದ್ದು, ಅದರಿಂದ ಆಗ್ತಕ್ಕಂಥ ಒಂದಷ್ಟು ನಷ್ಟಗಳು. ನಾನು ಬಹಳ ಸಾರಿ ಹೇಳ್ತೇನೆ, ಪ್ರತಿಯೊಂದಕ್ಕೂ ಕೂಡ ಯಾವುದೋ ಒಂದು ಸಂಬಂಧ ಇರ್ತದೆ. ಯಾವ ಘಟನೆಗಾದರೂ ಕೂಡ ಒಂದು ಸಂಬಂಧ ಅಂತಕ್ಕಂಥದ್ದು ಇದ್ದೇ ಇರ್ತದೆ. ಈಗ ಇದನ್ನು ಜ್ಞಾನದಲ್ಲಿ ಹೇಳಿದಾಗ ಭೂಕಂಪ ಆಯಿತು, ಒಂದಷ್ಟು ಜನರ ಸಾವಾಯಿತು, ಟರ್ಕಿಯಲ್ಲಾಯಿತು, ನಮ್ಮ ಕಣ್ಣಿನ ಮುಂದೆ ಒಂದು ನಿದರ್ಶನ. ಈ ರೀತಿಯಾಗಿ ಬಹಳಷ್ಟು ಭೂಕಂಪನಗಳು ನಡೀತಾನೇ ಬರ್ತಾ ಇದೆ. ಆನಂತರದಲ್ಲಿ ಈಗ ನಿನ್ನೆ ತೈವಾನ್ನಲ್ಲಿ ಆಗಿರ್ತಕ್ಕಂಥದ್ದು ನಿಜವಾಗಲೂ ಒಂದು ಭೂಕಂಪ ಅಂದರೆ ಪ್ರಾಕೃತಿಕ ವಿಕೋಪಗಳು ಉಂಟಾದಾಗ ಒಂದು ಅತಿಯಾದಂತಹ ಮಳೆ ಆಗ್ತಕ್ಕಂಥದ್ದು, ಅದರಿಂದ ಆಗ್ತಕ್ಕಂಥ ಅನಾಹುತಗಳು, ಇದೆಲ್ಲ ಕೂಡ ಸಹಜವಾಗಿ ಮಾನವನ ಮೇಲೆ ಅಥವಾ ಜೀವಿಗಳ ಮೇಲೆ, ಜೀವ ಇರ್ತಕ್ಕಂಥ ಪ್ರತಿಯೊಂದಕ್ಕೂ ಕೂಡ ಜ್ಞಾನ ಅಂತಕ್ಕಂಥದ್ದು ಇರ್ತದೆ. ಮಿನಿಮಮ್ ಕಾಮನ್ ಸೆನ್ಸ್ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ಒಂದು ಇರುವೆಯಿಂದ ಹಿಡಿದು ನಮಗೆ ಕಣ್ಣಿಗೆ ಕಾಣಿಸ್ತಕ್ಕಂಥ ಪ್ರತಿಯೊಂದು ಜೀವಿ ಕೂಡ ಅದರ ಒಂದು ರಕ್ಷಣೆಗೆ ಅದು ಪರಿತಪಿಸ್ತಾ ಇರುತ್ತದೆ. ಇರುವೆ, ನಾಯಿಗಳು, ಹಸುಗಳು, ಈ ರೀತಿಯಾಗಿ ಮನುಷ್ಯ ಕೂಡ. ಈಗ ವಿಜ್ಞಾನ ಏನು ಹೇಳ್ತದೆ, ಮನುಷ್ಯ ಒಂದು ಜೀವಿ, ಮನುಷ್ಯ ಮಾತಾಡ್ತದೆ, ನಾವು ಅಂದ್ಕೊಂಡಿದ್ದೀವಿ. ಹಸುಗಳು ಕೂಡ ಮಾತಾಡ್ತದೆ, ಅಂತ ಅದರದೇ ಆದಂಥ ಸಂಭಾಷಣೆ ಇರ್ತದೆ. ಆ ಕಂಪನಗಳಲ್ಲಿ ಅವುಗಳಿಗೆ ಅರ್ಥ ಆಗ್ತದೆ. ನಾಯಿಗಳ ಕೂಗಿನಲ್ಲಿ ಅದರ ಸಂಭಾಷಣೆ ಇರ್ತದೆ. ಎಲ್ಲೋ ಒಂದು ನಾಯಿ ಎಲ್ಲೋ ಕಂಪಿಸಿ ಅದರದೇ ಆದಂಥ ಶಬ್ದ ಮಾಡಿದಾಗ ಇಲ್ಲಿರ್ತಕ್ಕಂಥ ನಾಯಿಗಳು ಅದಕ್ಕೆ ರಿಯಾಕ್ಟ್ ಆಗ್ತದೆ. ಹಾಗೆ ಪ್ರತಿಯೊಂದು ಜೀವಿ ಕೂಡ ಅದರದೇ ಆದಂತಹ ಮೌಖಿಕ ಸಂಭಾಷಣೆಯನ್ನು ಹೊಂದಿರ್ತದೆ. ಅದು ನಮ್ಮಗಳಿಗೆ ಅರ್ಥ ಆಗಲ್ಲ ಅಷ್ಟೆ. ಆದರೆ ಈಗ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಏನಂತಂದರೆ, ಬುದ್ಧಿಜೀವಿಯಾಗಿರ್ತಕ್ಕಂತಹ ಮಾನವ, ಸೈನ್ಸ್ ಹೇಳ್ತದೆ ಒಂದು ಜೀವಿ. ಅದು ಒಂದು ಪ್ರಾಣಿಗಳಲ್ಲ, ಅದೊಂದು ರೀತಿ ಪ್ರಾಣಿ. ಯಾಕೆಂದರೆ ಅದಕ್ಕೆ 2 ಕಣ್ಣಿದೆ, ಹಾಗೆ ಪ್ರಾಣಿಗಳಿಗಿದ್ದಂಗೆ ಕಾಲಿದೆ, ಕೈ ಇದೆ, ಹೊಟ್ಟೆ ಇದೆ. ನಾವು ತಿಂತೀವಿ, ಅದು ಊಟ ಮಾಡ್ತದೆ. ಅದಕ್ಕೆ ಬುದ್ಧಿ ಇಲ್ಲ ಅಂದರೆ ಅದು ಊಟ ಮಾಡೋಂಗಿಲ್ಲ. ಬುದ್ಧಿ ಇರ್ತಕ್ಕಂಥ ಜೀವಿನೇ ಊಟ ಮಾಡ್ತಕ್ಕಂಥದ್ದು. ಇಲ್ಲ ಬಲವಂತವಾಗಿ ಫೀಡ್ ಮಾಡಿದ್ರೆ ಹೋಗುತ್ತೆ, ಅದು ಬೇರೆ ವಿಚಾರ, ಮತ್ತು ಅದು ಸೈನ್ಸಲ್ಲಿ ಬರ್ತದೆ. ಇಷ್ಟು ಪ್ರಾಣಹಾನಿ ಆಗ್ತಾ ಇದೆ ಅಂದಾಗ ಇದರ ಬಗ್ಗೆ ರಿಯಾಕ್ಟ್ ಆಗದೇ ಇದ್ದರೆ ನಾವು ಹಲವಾರು ವಿಚಾರಗಳನ್ನು ರಿಯಾಕ್ಟ್ ಆಗದೇ ಇರ್ಬೋದು. ಬಟ್ ಇದರಲ್ಲಿ ಬಹಳಷ್ಟು ವಿಚಾರಗಳಿದೆ. ಇವತ್ತು ನಾವಿರ್ತಕ್ಕಂಥ ಸ್ಥಳಗಳಲ್ಲಿ ನೀರಿನ ಸಮಸ್ಯೆಗಳನ್ನು, ನೀರಿನ ಅಭಾವವನ್ನು ಎದುರಿಸ್ತಾ ಇರತಕ್ಕಂಥದ್ದು, ಅಂತರ್ಜಲ ಕುಸಿತ ಆಗ್ತಕ್ಕಂಥದ್ದು, ಅನಂತರದಲ್ಲಿ ಬಿಸಿಲಿನ ತಾಪಮಾನ, ಆ ಮಧ್ಯದಲ್ಲಿ ಭೂಕಂಪನಗಳು, ಯಥೇಚ್ಛವಾಗಿ ಬರ್ತಕ್ಕಂಥ ಮಳೆ, ಇದೆಲ್ಲ ಕೂಡ ಮಾನವ ಸಂಕುಲಕ್ಕೆ ಬಹಳಷ್ಟು ಡ್ಯಾಮೇಜ್ ಮಾಡ್ತಕ್ಕಂಥ ವಿಚಾರ. ಬಹಳಷ್ಟು ಡ್ಯಾಮೇಜ್ ಆಗ್ತದೆ. ನಾವು ಅಂದ್ಕೊಳ್ತೇವೆ ಒಂದು ಭೂಮಿ ಕಂಪಿಸಿದಾಗ ಆಗ್ತಕ್ಕಂಥ ಅನಾಹುತ ಎಷ್ಟರ ಮಟ್ಟದ ಪ್ರಮಾಣದಲ್ಲಿ ಇರ್ತದೆ ಅಂತಂದರೆ, ಮನುಷ್ಯನ ಮಾನಸಿಕವಾಗಿ ಅದು ಆಘಾತಕ್ಕೆ ಒಳಗಾಗ್ತಕ್ಕಂಥ ಸನ್ನಿವೇಶಗಳು ಕೂಡ ಇರ್ತದೆ. ಅದರಲ್ಲಿ ಅಲ್ಲಿ ಆಗ್ತಕ್ಕಂತಹ ಕೆಲವಾರು ಒಂದು ಆರ್ಥಿಕ ವ್ಯವಸ್ಥೆಗೆ ಕೂಡ ಅದು ಬಹಳಷ್ಟು ಡ್ಯಾಮೇಜ್ ಮಾಡ್ತದೆ. ಭೂಕಂಪ ಆಗಿರಬಹುದು, ಯಾವುದೇ ರೀತಿಯಾದಂತಹ ಒಂದು ಆಗ್ತಕ್ಕಂಥ ನೈಸರ್ಗಿಕ ವಿಕೋಪಗಳು. ಇದಕ್ಕೆ ಕಾರಣ ಯಾರು? ಹಾಗಿದ್ದರೆ ಭೂಕಂಪ ನಿರಂತರವಾಗಿ ಆಗೋದಾ, ಯಾಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ತಿಳಿದಂಥ ಒಂದಷ್ಟು ವಿಚಾರಗಳನ್ನು ಹೇಳಬೇಕು ಅಂತಕ್ಕಂಥದ್ದು. ನೋಡಿ, ನಾವು ಚಿಕ್ಕವರಿದ್ದಾಗ ನಮಗೆ ಇಷ್ಟೇ ಗೊತ್ತಿತ್ತು. ಏನು? ಒಂದು ಗ್ರಾಮ, ಅಲ್ಲಿ ನಾವಿರ್ತಕ್ಕಂಥದ್ದು. ಗ್ರಾಮದಿಂದ ನಂತರದಲ್ಲಿ ಹೋಬಳಿ ಅಂತಕ್ಕಂಥದ್ದು ಮಾಡಿದ್ರು. ಆ ನಂತರದಲ್ಲಿ ಹೋಬಳಿಯಿಂದ ತಾಲೂಕಿಗೆ ಬರ್ತಿದ್ವಿ, ತಾಲೂಕಿಂದ ಜಿಲ್ಲೆ, ಜಿಲ್ಲೆಯಿಂದ ನಗರ. ಯೂಶ್ವಲ್ ಆಗಿ ಗ್ರಾಮದಿಂದ ಹೊರಗಡೆ ಎಂಥ ಸಂದರ್ಭದಲ್ಲಿ ನಾವು ಹೋಬಳಿಗೆ ಹೋಗ್ತೀವಿ, ಹೋಬಳಿಯಿಂದ ತಾಲೂಕಿಗೆ ಹೋಗ್ತೇವೆ, ಆ ನಂತರದಲ್ಲಿ ಜಿಲ್ಲೆಗೆ ಹಲವಾರು ಕಾರ್ಯಗಳಿಗೆ, ಕೆಲಸ ಕಾರ್ಯಗಳಿಗೋಸ್ಕರ ಹೋಗ್ತಕ್ಕಂಥದ್ದು ಒಂದು ಸ್ಟೆಪ್ ಆನ್ ಸ್ಟೆಪ್ ಆಗಿ ಮಾಡಿಟ್ಟಿದ್ರು. ನಗರ, ಜಿಲ್ಲೆ ಇಟ್ಸ್ ನಥಿಂಗ್ ಬಟ್ ಒಂದು ನಗರ. ಒಬ್ಬ ವ್ಯಕ್ತಿ ಒಂದು ಸ್ಥಳದಲ್ಲಿ ಅವನು ಇದ್ದಾನೆ ಅಂತಂದರೆ ಅವನು ಹ್ಯಾಸ್ ಟು ಬಿ
ರೀಚ್ ದೇರ್ ಡಿಸ್ಟ್ರಿಕ್ಟ್. ಜಿಲ್ಲೆ ನಗರಕ್ಕೆ ಬರಬೇಕು, ಮತ್ತು ಅದಾದ ಮೇಲೆ ಜಿಲ್ಲೆಯಿಂದ ನಗರ, ಜಿಲ್ಲೆಯ ನಂತರದಲ್ಲಿ ನಗರ ಅಂತ ಹೇಳ್ತೇವೆ. ಈ ನಗರಕ್ಕೆ ಬರ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗ್ತಕ್ಕಂಥದ್ದು. ಈ ನಗರವನ್ನು ಮಹಾನಗರವನ್ನಾಗಿ ಮಾಡ್ತಕ್ಕಂತಹ ಉದ್ದೇಶ ಆದರೂ ಏನಿತ್ತು, ಏನಕ್ಕಾಯಿತು ಅಂತಕ್ಕಂಥದ್ದು ಒಂದು ಪ್ರಶ್ನೆ ನನ್ನ ತಲೆಯಲ್ಲಿ ಮೂಡಿತು. ನೋಡಿ, ಜ್ಞಾನದಿಂದ ವಿಶೇಷವಾದ ಜ್ಞಾನ ಪಡೆದ್ರೆ ಅದು ವಿಜ್ಞಾನ ಆಗ್ತದೆ. ಅಂದರೆ ಜ್ಞಾನವೇ ಅದು ಕೂಡ, ಅದರಲ್ಲಿ ವಿಶೇಷವಾಗಿ ಅಂದರೆ ಥಿಂಕಿಂಗಲ್ಲಿ ಪ್ರಿಯಾರಿಟೀಸ್, ಯಾವುದನ್ನು ನಾವು ಯಾವ ರೀತಿ ಅರ್ಥೈಸ್ಕೊಳ್ತೀವಿ, ಆ ವಿಚಾರವನ್ನು ನಾವು ಯಾವ ರೀತಿ ಅದನ್ನು ವಿವರಣೆಯಾಗಿ ಹೇಳ್ತೇವೆ ಅಂತಕ್ಕಂಥದ್ದು ವಿಶೇಷ ಜ್ಞಾನ, ವಿಜ್ಞಾನ. ಈಗ ಹೇಳಿದ್ದು ಒಂದು ಭೂಕಂಪ ಸತ್ರು, ಅದೊಂದು ಜ್ಞಾನ. ಅದು ಇಷ್ಟು ಪ್ರಮಾಣದಲ್ಲಾಯಿತು, ಅಲ್ಲಿ ವಿಜ್ಞಾನಿಗಳು ಬಂದರು, ಅದರ ಪ್ರಮಾಣದಲ್ಲಿ ಉಲ್ಲೇಖ ಮಾಡಿದ್ರು. ಇದು ಇಲ್ಲಿವರೆಗೂ ಆದರೆ ಇಲ್ಲಿಂದ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ವಿಜ್ಞಾನ. ಇದಕ್ಕೆ ಪರಿಹಾರಗಳನ್ನು ಹೇಳ್ತಕ್ಕಂಥದ್ದು, ಇದರಿಂದ ಇದಾಯಿತು, ಇದನ್ನು ಮಾಡಿದ್ರೆ ಇದಕ್ಕೇನೋ ಒಂದು ರೀತಿಯಾದಂಥ ಒಂದು ಉತ್ತಮವಾದಂತಹ ಪ್ರಯೋಜನವಾಗ್ತದೆ, ರಿಸಲ್ಟ್ ಬರ್ತದೆ ಅಂತಕ್ಕಂಥದ್ದು. ಟರ್ಕಿಯಲ್ಲಿ ಆದಂತಹ ಘಟನೆಯನ್ನು ನೋಡಿದಾಗ ನಿಜವಾಗಲೂ ನಾವುಗಳು ಎಚ್ಚೆತ್ತುಕೊಳ್ಬೇಕಾಗ್ತದೆ. ಪ್ರಾಣಿ ಒಂದು ಜೀವಕ್ಕೆ ಹಾನಿ ಆಗ್ತದೆ ಅಂತಂದಾಗ ನಾವುಗಳು ರಿಯಾಕ್ಟ್ ಆಗ್ತಕ್ಕಂಥ ವಿಧಾನ ಯಾವುದೋ ಒಂದು ಪ್ರಾಣಿಗೋ ಪಕ್ಷಿಗೋ ಆಗ್ತಕ್ಕಂತಹ ಆ ನೋವನ್ನು ನಾವು ತಟ್ಕೊಳ್ಳಾರ್ದೆ ಹಲವಾರು ಸಂಸ್ಥೆಗಳು ಹುಟ್ಕೊಂಡು ಬಂತು. ನಾವು ಪ್ರಾಣಿಗಳಿಗೆ ಹೊಡಿತೀವಿ, ಮತ್ತೇನೋ ಮಾಡ್ತೀವಿ, ಇನ್ನೇನೋ ಆಗುತ್ತೆ, ಅದನ್ನು ಕಾಪಾಡಬೇಕು, ರಕ್ಷಣೆ ಮಾಡಬೇಕು ಅಂಥೇಳಿ ಹಲವಾರು ಸಂಸ್ಥೆಗಳು ಹುಟ್ಕೊಂಡಿದೆ. ಬಟ್ ಇವತ್ತು ಟರ್ಕಿಯಂತಹ ಘಟನೆಗಳಾಗಿರ್ಬೋದು, ಅದೇ ರೀತಿಯಾಗಿ ನಿನ್ನೆ ಆದಂತಹ ತೈವಾನ್ನಂತಹ ಘಟನೆಗಳಾಗಿರ್ಬೋದು, ಅಂಥ ಘಟನೆಗಳಾದಾಗ ಆ ಒಂದು ವಿಡಿಯೋ ಚಿತ್ರಣಗಳನ್ನು ನೋಡಬೇಕಾದ್ರೆ ಒಂದಷ್ಟು ಬಿಲ್ಡಿಂಗ್ಗಳಲ್ಲಿ ಕುಸಿದು ಬಿದ್ದು ಸಾವಿರಾರು ಹೆಣಗಳು ಅಥವಾ ನೂರಾರು ಹೆಣಗಳು, ಕಡೆ ಪಕ್ಷ 10 ಹೆಣಗಳು, ಆ ಜೀವ ಹೋಗಿದಾಗ ಅದು ಯಾಕಾಯಿತು, ಅದಕ್ಕೆ ಮುಂದಿನ ನಾವು ತೆಗೆದುಕೊಳ್ತಾ ಬೇಕಾದಂತಹ ನಡೆಯಾದರೂ ಏನು ಅಂತಕ್ಕಂಥದ್ದು ಬರೀ ಆ ದೇಶದ ಅಥವಾ ಆ ಪರ್ಟಿಕ್ಯುಲರ್ ಜಾಗದಲ್ಲಿರ್ತಕ್ಕಂಥವ್ರು ಆಲೋಚನೆ ಮಾಡ್ತಕ್ಕಂತಹ ವಿಧಾನ ಬದಲಾಗಬೇಕು. ಅದು ಒಂದು ರೀತಿ ಎಚ್ಚರಿಕೆಯ ಗಂಟೆ ಅಂತ ನಾವು ತಿಳ್ಕೋಬೇಕಾಗುತ್ತೆ. ಯಾಕೆಂದರೆ ನಾವು ವಾಸ ಮಾಡ್ತಾ ಇರ್ತಕ್ಕಂತಹ ಸ್ಥಳಗಳಲ್ಲಿ ನಾವು ಕೂಡ ಅಂತಹ ಘಟನಾವಳಿಗಳನ್ನು ಯಾವ ರೀತಿ ಎದುರಿಸ್ತೀವಿ, ಯಾವ ರೀತಿ ಅದನ್ನು ಆ ಒಂದು ಘಟನೆಗಳನ್ನು ಬರುವುದಕ್ಕೆ ಮುನ್ನೆಚ್ಚರಿಕೆಗಳಿರ್ತವೆ. ಆದರೂ ಕೂಡ ಅದನ್ನು ನಾವು ಯಾವ ರೀತಿಯಲ್ಲಿ ಅದನ್ನು ವ್ಯವಸ್ಥಿತವಾಗಿ ಗೆಲ್ಲಬಹುದು ಅಂತಕ್ಕಂಥದ್ದನ್ನು ನಾವು ಮೊದಲೇ ಆಲೋಚನಾ ಶಕ್ತಿನಲ್ಲಿ ಅದನ್ನು ಗೆಲ್ತಕ್ಕಂಥ ಮಾರ್ಗಗಳನ್ನು ಹುಡುಕಬೇಕಾಗ್ತದೆ. ಅಂಥ ಘಟನೆಗಳು ಮರುಕಳಿಸದೇ ಇರೋದಕ್ಕೆ ನಾವು ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಎಲ್ಲರೂ ಕೂತು ಮಾತನಾಡಿ ಪರಿಹರಿಸ್ಕೊಳ್ತಕ್ಕಂತಹ ಅಂತಹ ಚಿತ್ರಣಗಳು ನಾವು ಕಣ್ಣು ಮುಂದೆ ಕಾಣಿಸ್ಬೇಕು ಅಂತಕ್ಕಂಥದ್ದು ಒಂದು ರೀತಿಯಾದಂತಹ ಮನಸ್ಸಿನಲ್ಲಿ ಬರ್ತಾ ಇರ್ತಕ್ಕಂಥ ಒಂದು ಭಾವನೆ ಇದೆ. ಹಲವಾರು ಜೀವಗಳು ಹಾಗೆ ಹೋಗ್ತಿದೆ ಅಂತಂದಾಗ ಎಲ್ಲೋ ಒಂದು ರೀತಿಯಾದಂತಹ ಮಾನಸಿಕವಾಗಿ ಅಂತಹ ಒಂದು ವಾತಾವರಣವನ್ನು ನಾವೇ ಸೃಷ್ಟಿಸ್ಕೊಂಡ್ವ ಅಂತಕ್ಕಂಥದ್ದನ್ನು ನಾವು ಆಲೋಚನೆ ಮಾಡಬೇಕಾಗತ್ತೆ. ಸೊ ಡಿಯರ್ ಫ್ರೆಂಡ್ಸ್, ಭೂಕಂಪ ಆಗಿರಬಹುದು, ನೈಸರ್ಗಿಕ ವಿಕೋಪಗಳ ಯಾವುದೇ ಆಗಿರಬಹುದು, ನಾವುಗಳು ಮುನ್ನೆಚ್ಚರಿಕೆಯಾಗಿರಬೇಕಾಗತ್ತೆ. ಅದಕ್ಕೆ ಆದಂತಹ ತಯಾರಿಗಳನ್ನು ನಾವು ಮಾನಸಿಕವಾಗಿ ಮಾಡಿಕೊಂಡಿರಬೇಕಾಗಿರ್ತದೆ. ಯಥೇಚ್ಛವಾಗಿ ಬರ್ತಕ್ಕಂಥ ಮಳೆಯಲ್ಲಿ ದಿನಗೂಲಿ ನೌಕರರು, ಕೆಲಸಗಳಿಲ್ಲದೆ ಒದ್ದಾಡ್ತಕ್ಕಂಥವರು, ಅದಕ್ಕೆ ಬೇಕಾದಂತಹ ಒಂದಷ್ಟು ಜೋಪಾನವ ಮಾಡ್ಕೊಳ್ತಕ್ಕಂಥದ್ದು, ಒಂದು ಧಾನ್ಯವನ್ನಾಗಿರ್ತಕ್ಕಂಥದ್ದಾಗಿರ್ಬೋದು, ಆ ಊಟಕ್ಕೆ ಒಂದು ವಾರ ಮಳೆ ಬಂತು, ಆ ಗೆಲ್ತಕ್ಕಂಥ ಶಕ್ತಿಯನ್ನು ನಾವು ಮಾನಸಿಕವಾಗಿ ತಯಾರಿ ಮಾಡ್ಕೊಂಡಿರ್ಬೇಕಾಗತ್ತೆ. ಅದನ್ನು ಬಹಳಷ್ಟು ವೆರಿ ಸಿಂಪಲಾಗಿ ಹೇಳಬೇಕು ಅಂದರೆ, ನಾವು ಚಿಕ್ಕವರಾಗಿದ್ದಾಗ ನಮಗೆ ಹೇಳ್ಕೊಡ್ತಾ ಇರ್ತಕ್ಕಂಥ ಪಾಠಗಳಲ್ಲಿ ಅದನ್ನು ನೀತಿಗಳಾಗಿ ಇಟ್ಟಿರ್ತಿದ್ರು. ನಾನು ಸಮಥಿಂಗ್ ಒಂದು 25 ವರ್ಷ, ಆ 20ರಿಂದ 25 ವರ್ಷ 30 ವರ್ಷದವರೆಗೂ ಕೂಡ ನಾನು ಅಂದ್ಕೊಳ್ತಾ ಇದ್ದೇನೆ, ನಾವು ಓದಿದ್ದೆಲ್ಲ ಏನಾಯ್ತು ಹಾಗಿದ್ರೆ, ನಾವು ಎಲ್ಲಿ ಎಡವಿದ್ದೀವಿ, ಯಾಕೆ ಈ ರೀತಿ ಎಲ್ಲ ಆಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ನಾವು ಎಲ್ಲೋ ಒಂದು ಕಡೆ ಇಂಥ ಘಟನೆಗಳನ್ನೆಲ್ಲ ನೋಡಿದಾಗ ಅಥವಾ ಬೇರೆ ಇನ್ನೇನೋ ಒಂದು ಇಂಪ್ಯಾಕ್ಟ್ ಆದಾಗ ನಾವು ಎಲ್ಲಿ ಸೋತಿದ್ದೀವಿ ಅಂತ. ಎಷ್ಟು ಎಚ್ಚರಿಕೆಯಾಗಿದ್ದರೂ ನಾವು ಎಲ್ಲವನ್ನು ತಡೆಯುವಂಥ ಶಕ್ತಿ ನಮಗಿರಲ್ಲ. ಅದಕ್ಕೆ ಅದನ್ನು ಪ್ರಕೃತಿ ಅಂತ ಕರೆದಿದ್ದು. ಒಂದಂತೂ ಹೇಳ್ತೇನೆ, ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಕೃತಿ ನಮಗೆ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದನ್ನು ಕೂಡ ನಮ್ಮ ಹಿರಿಯರು ಅಥವಾ ನಮ್ಮ ಹಿರಿಯರೇ
ಯೂಶ್ವಲಾಗಿ ಹೇಳಬೇಕು ಅಂತಂದರೆ ಅವರು ಗ್ರಂಥಗಳೆಲ್ಲ ಬರೆದಿಟ್ಟಿದ್ದಾರೆ. ಭೂಮಿಯನ್ನು ತಾಯಿಗೆ ಹೋಲಿಸಿದ್ರು. ದಯವಿಟ್ಟು ನಾನು ಹೇಳ್ತಾ ಇದ್ದೇನೆ ಅಂತಲ್ಲ, ಅರ್ಥ ಮಾಡ್ಕೊಳ್ಳಿ ಈ ವಿಚಾರ ಏನಿದೆ ಅಂತಕ್ಕಂಥದ್ದು. ಭೂಮಿಯನ್ನು ತಾಯಿಗೆ ಹೋಲಿಸಿದ್ರು. ಆ ಭೂಮಿಯನ್ನು ನಾವು ಎಷ್ಟು ನಮಗೆ ವಾಸಕ್ಕೆ ಎಷ್ಟು ಬೇಕೋ ಅಥವಾ ವ್ಯವಹಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡಾಗ ಅದರಿಂದ ಯಾವುದೇ ರೀತಿ ತೊಂದರೆಗಳಾಗಲ್ಲ. ಅದನ್ನು ಇನ್ನಷ್ಟು ಪ್ರಮಾಣದಲ್ಲಿ ನಾವು ಇನ್ನೇನೋ ಮಾಡೋಕ್ಕೆ ಹೋಗ್ತೀವಿ ಅಂತ ಅಂದಾಗ ಆಗ್ತಕ್ಕಂತಹ ಸಮಸ್ಯೆಗಳು ಉಲ್ಬಣ ಆಗ್ತಕ್ಕಂಥದ್ದು. ಅಂತಹ ಉಲ್ಬಣಕ್ಕೆ ನಾವು ಅವಕಾಶ ಕೊಡಬಾರ್ದು. ನಾವು ಒಂದು ಪೂಜೆಯನ್ನು ಮಾಡಬೇಕಾದ್ರೆ, ಮನೆಯನ್ನು ಕಟ್ಟಬೇಕಾದ್ರೆ ಒಂದು ಶ್ಲೋಕದ ಮುಖಾಂತರ ಅಗದ ಜಾಗಕ್ಕೆ ಹಾಲನ್ನು ಹಾಕ್ತೇವೆ. ಯಾಕೆ ಅಂತಂದರೆ ಭೂಮಿಯನ್ನು ಸಹನಾಮೂರ್ತಿ ತಾಯಿಗೆ ಹೋಲಿಸಿರ್ತಕ್ಕಂಥದ್ದು. ಭೂಮಿಯನ್ನು ಸಹನೆಗೆ ತಾಯಿನೇ. ಅಂತಹ ತಾಯಿಯನ್ನು ನೋಯಿಸಬಾರ್ದು, ಭೂಮಿ ಮಾತೆಯನ್ನು ನೋಯಿಸಬಾರ್ದು ಅಂತ ಹೇಳಿಬಿಟ್ಟು ನಾವು ಪೂಜೆಯನ್ನು ಮಾಡಬೇಕಾದ್ರೆ, ಅಮ್ಮ ನನಗಿನ್ನ ವಿಧಿ ಇಲ್ಲ, ನಾನು ಜೀವಿಸಬೇಕು, ನನಗೆ ಒಂದು ರಕ್ಷಣೆ ಬೇಕು ಅಂಥೇಳಿ ವಾಸ್ತು ಅಂತಕ್ಕಂತಹ ಒಂದು ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖ ಬರ್ತದೆ. ಅಥವಾ ಪೂಜೆಯನ್ನು ಮಾಡಬೇಕಾದ್ರೆ ಅದು ಉಲ್ಲೇಖ ಇಲ್ಲದಿದ್ದರೂ ಕೂಡ ನಾವು ಅಂದರೆ ಒಂದು ಪೂಜೆಯನ್ನು ಮಾಡಿಸಬೇಕಾದಂಥ ಸಂದರ್ಭದಲ್ಲಿ ಆ ಅಗದ ಜಾಗದಲ್ಲಿ ತಾಯಿಯನ್ನು ಜ್ಞಾಪಿಸ್ತೀವಿ. ಅಂದರೆ ನೀನೆಷ್ಟು ಸಹನೆ ಇದೆ ನಿನಗೆ, ನಾವು ನಿನಗೆ ತೊಂದರೆ ಮಾಡ್ತಾ ಇದ್ದೇವೆ, ನಮ್ಮನ್ನು ಕ್ಷಮಿಸು ತಾಯಿ, ನಾವಿರೋ ಅಷ್ಟು ಜಾಗವನ್ನು ನಾವು ಭದ್ರವಾಗಿ ನೋಡ್ಕೊಳ್ತೇವೆ, ತೊಂದರೆ ಆಗದೆ ಇರೋ ರೀತಿಯಲ್ಲಿ ಅಂತ ಹೇಳಿ ಆ ಜಾಗಕ್ಕೆ ನಾವು ಒಂಚೂರು ಹಾಲನ್ನು ಹಾಕಿ ಆ ನೊಂದ ಜಾಗವನ್ನು ತೃಪ್ತಿಪಡಿಸ್ತೇವೆ. ಒಂದು ಮರವನ್ನು ಕತ್ತರಿಸಿದ್ರೆ ಆ ಜಾಗದಲ್ಲಿ ಹೋಗಿ ಹಾಲು ಹಾಕಿ, ಅಮ್ಮ ವೃಕ್ಷ ಮಾತೆ ಮತ್ತೆ ತಾಯಿನೇ, ಪ್ರಕೃತಿ ತಾಯಿರಿ, ಪ್ರಕೃತಿ ತಾಯಿ ಸಹನಾ ಮೂರ್ತಿ. ಅಂತಹ ಮರವನ್ನು ಕತ್ತರಿಸಿದಾಗ ಆ ಮರವನ್ನು ಕತ್ತರಿಸಿದ ಜಾಗದಲ್ಲಿ ಹಾಲು ಹಾಕಿ, ನಾನು ತಪ್ಪು ಮಾಡಿದ್ದೀನಿ, ಏಕೆಂದರೆ ನೀನು ಆಕ್ಸಿಜನ್ ಕೊಡ್ತೀಯ, ನಮ್ಮ ಜೀವವನ್ನು ಉಳಿಸ್ತಕ್ಕಂತಹ ಗಾಳಿಯನ್ನು ನೀನು ನಮಗೆ ಕೊಡ್ತೀಯ, ಅಂಥ ಅದ್ಭುತ ಶಕ್ತಿ ನಿನ್ನಲ್ಲಿದೆ. ಅದೇ ರೀತಿಯಾಗಿ ಅದರಲ್ಲಿರ್ತಕ್ಕಂಥ ಹಕ್ಕಿಗಳು ವಾಸ ಮಾಡ್ತಾ ಇರುತ್ತೆ. ಆ ಮರವನ್ನು ಕತ್ತರಿಸಿದಾಗ ಹಕ್ಕಿಗಳು ಅದಕ್ಕೂ ಜೀವ ಇದೆ. ಅದಕ್ಕೇನು ಮಾಡಿದ್ವಿ ಅಂತಂದರೆ ಆ ಮರವನ್ನು ಕಟ್ ಮಾಡಬೇಕಾದಾಗ ಅದೊಂದು ಶ್ಲೋಕವನ್ನು ಹೇಳಿ ಆ ವೃಕ್ಷರಾಜನನ್ನು ಅಥವಾ ವೃಕ್ಷ ಮಾತೆಯನ್ನು ಪ್ರಾರ್ಥನೆ ಮಾಡಿಕೊಂಡು, ಅದರಲ್ಲಿ ಗಂಡು ಮರಗಳು ಹೆಣ್ಣು ಮರಗಳು ಅಂತ ಬರ್ತದೆ. ಇದೆಲ್ಲ ಕೂಡ ನಮ್ಮ ಹಿಂದಿನವರು ಹಲವಾರು ಪುಸ್ತಕಗಳಲ್ಲಿ ಬರೆದಿರ್ತಕ್ಕಂಥದ್ದು. ಇದೆಲ್ಲ ವಿಚಾರಗಳು ಕೂಡ ಅಂಥ ಪುಸ್ತಕಗಳು ಇವತ್ತು ಸಿಗೋದು ಅಪರೂಪ ಆಗ್ಬಿಟ್ಟಿದೆ. ಅದೇ ರೀತಿಯಾಗಿ ಫಲವನ್ನು ಕೊಡ್ತಕ್ಕಂಥ ಹಣ್ಣುಗಳನ್ನು ಕೊಡ್ತಕ್ಕಂಥದ್ದೆಲ್ಲ ಕೂಡ ಅದು ಮತ್ತೆ ಸಂತಾನೋತ್ಪತ್ತಿಯನ್ನು ಮಾಡ್ತಕ್ಕಂಥದ್ದು. ಅಂತಹ ಮರಗಳೇ ಬೇರೆ. ಕೆಲವು ಮರಗಳು ಬೆಳೀತದೆ, ಅದರಲ್ಲಿ ಹಣ್ಣುಗಳು ಕಾಯಿಗಳು ಏನೂ ಇರೋದಿಲ್ಲ. ಹಾಗೆ ವಿಧ ವಿಧವಾದಂತಹ ಮರಗಳಿದೆ, ವೃಕ್ಷಗಳಿದೆ. ಅಂತಹ ಮರವನ್ನು ಕಟ್ ಮಾಡಿದಾಗ ನೊಂದ್ಕೋಬೇಕು, ನಾವು ನೊಂದ್ಕೋಬೇಕು. ಏಕೆಂದರೆ ಜೀವ ಕೊಡ್ತಕ್ಕಂಥ ಆ ಮರವನ್ನು ಕಟ್ ಮಾಡಿಬಿಟ್ವೆ ಅಂತ ಹೇಳಿ ಅದಕ್ಕೆ ಹಾಲಾಕಿ ಮತ್ತೆ ಆ ಮರವನ್ನು ನಡೆಸ್ತೀವಿ. ಯೂಶ್ವಲಿ ಪೂಜೆ ಮಾಡಿಸ್ಬೇಕಾದ್ರೆ ನಾನು ಹೇಳ್ತೇನೆ, ದಯವಿಟ್ಟು ಮರವನ್ನು ಕತ್ತರಿಸಿದ್ರೆ ನೀವೊಂದು ಮರವನ್ನು ಮುಂದೆ ಇಟ್ಬಿಡಿಪ್ಪ ದಯವಿಟ್ಟು. ಗಿಡ ಅಲ್ಲ ನಾನು ಹೇಳ್ತಾ ಇರೋದು, ಗಿಡವನ್ನಿಟ್ಟರೆ ಮರ ಆಗುತ್ತೆ, ಯಾವುದೋ ಪುಟ್ಟ ಗಿಡ ಇಟ್ಟರೆ ಯೂಸ್ ಇಲ್ಲ. ಮತ್ತೆ ಆ ಮರದಲ್ಲಿ ಒಂದೆರಡು ಹಕ್ಕಿಗಳು ಬಂದು ಕೂತ್ಕೋಬೇಕು. ಅದರ ಶಬ್ದ ನಿಮಗೆ ಸಂತೋಷ ಕೊಡ್ತದೆ ರೀ, ಮುದ ಕೊಡ್ತದೆ. ಒಂದು ಮನೆಯ ಮುಂದೆ ಒಂದು ಮರವನ್ನು ಇಟ್ಕೊಂಡು ನೋಡಿ, ಅದು ಹಿಕ್ಕೆ ಮಾಡ್ತದೆ, ಅದನ್ನು ನೋಡಬೇಡಿ. ಯಾಕೆಂದರೆ ಅದಕ್ಕೆ ಪಾಪ ಬುದ್ಧಿ ಇದ್ದಿದ್ರೆ ಅದು ಎಲ್ಲೋ ಹೋಗಿ ಮಾಡ್ತದೆ, ಅದು ಬೇರೆ ವಿಚಾರ. ಆದರೆ ಆ ಹಕ್ಕಿ ಯಾವುದೋ ಒಂದು ರೀತಿಯಾದಂತಹ ಶಬ್ದ ಮಾಡ್ತದಲ್ಲ, ಅದು ಇಂಪಾಗಿರ್ತದೆ ಕೇಳಬೇಕು ಅಂತಂದರೆ. ಆ ಇಂಪು ಬರಬೇಕು ಅಂದರೆ ನಿಮ್ಮ ಮನೆಯ ಮುಂದೆ ಉತ್ತಮವಾದಂತಹ ಮರ ಇರಬೇಕು. ಆ ನಂತರದಲ್ಲಿ ಆ ಮರ ಮಳೆ ಬಿದ್ದ ನೀರನ್ನು ಹಿಡಿದಿಟ್ಕೊಳ್ತದೆ, ನೆಲವನ್ನು ಗಟ್ಟಿ ಮಾಡುತ್ತೆ. ಬೇಕು ಅಂದರೆ ನೋಡಿ, ನೀವು ಒಂದಷ್ಟು ಒಳ್ಳೆಯ ಮರವನ್ನು ನೀವು ತೆಗಿಬೇಕಾದ್ರೆ ಅದು ಮರ ನೀವು ಒಡೆದಾಕ್ಬಿಟ್ರು ಕೂಡ ಆ ಜಾಗದಲ್ಲಿ ಆ ಬೇರು ನೀರನ್ನು ಹಿಡಿದಿಟ್ಕೊಂಡಿರುತ್ತೆ. ಇದೆಲ್ಲ ಮಿನಿಮಮ್ ಸೈನ್ಸು ಸ್ವಾಮಿ. ಇದನ್ನೆಲ್ಲ ಹೇಳೋದಕ್ಕೆ ನನಗೆ ಯಥೇಚ್ಛವಾದ ಜ್ಞಾನ ಬೇಕಾಗಿಲ್ಲ. ಅಂತಹ ಮರಗಳು, ಅಂತಹ ಕಾಡಿರ್ತಕ್ಕಂಥ ಜಾಗಗಳು, ಅಂತಹ ಒಂದಷ್ಟು ಜಾಗಗಳನ್ನೆಲ್ಲ ಕೂಡ ನಶಿಸ್ತಾ ಹೋದರೆ, ಇವತ್ತು ಅಂತರ್ಜಲದ ಮಟ್ಟ ಕುಸಿತಾ ಇದ್ದರೆ, ಅಂತರ್ಜಲ ಇಲ್ಲ, ಬಿಸಿಲು ಈ ಪಾಟಿ ಉರಿ ಬಿಸಿಲುಗಳು, ಸಣ್ಣ ಪುಟ್ಟ ಕೆಲಸ ಮಾಡ್ತಕ್ಕಂಥವ್ರು, ಆಮೇಲೆ ಅದರ ಮೇಲೆ ಆಗ್ತಕ್ಕಂಥ ಇಂಥ ಘಟನಾವಳಿಗಳು, ನೈಸರ್ಗಿಕ ಪ್ರಕೃತಿ ವಿಕೋಪಗಳು, ಇದನ್ನೆಲ್ಲ ಹೇಳೋದಕ್ಕೆ ನಾನು ಯಾರೋ ಆಗಿರಬಹುದು. ಆದರೆ ಇದ್ರ ಇಂಪ್ಯಾಕ್ಟ್ ಒಬ್ಬರಿಬ್ಬರ ಮೇಲಾದರೂ ಆಗಲಿ ಅಂತಕ್ಕಂತಹ ಒಂದೇ ಒಂದು ಉದ್ದೇಶ, ಒಬ್ಬರ ಮೇಲೆ ಇಂಪ್ಯಾಕ್ಟ್ ಆದರೂ ಸಾಕು. ಒಂದು ಮರವನ್ನು ನೆಡಬೇಕು ಮನೆ ಮುಂದೆ ಅಂತಕ್ಕಂಥದ್ದು. ಇವತ್ತು ಒಂದು ಜಾಗಕ್ಕೆ ಹೋಗಿ ಒಂದು ಕಾರ್ ನಿಲ್ಲಿಸ್ಬೇಕು ಅಂದರೆ ಆ ಬಿಸಿಲಲ್ಲಿ ಇಟ್ಕೋಬೇಕು ಜಾಗಗಳಿಂದ. ಒಂದು ಮರದ ನೆರಳು ಹುಡುಕೋ ಹಾಗಿಲ್ಲ. ಎಲ್ಲಿ ಕಾಣಿಸುತ್ತೆ ಮರಗಳು? ಇದ್ದ ಮರಗಳು ಒಂದು ಟೈಮಲ್ಲಿ ನಾವು ನೋಡಿದ ಮರಗಳು ಅಂಥ ಜಾಗಗಳು ಇವತ್ತು ಇಲ್ಲವೇ ಇಲ್ಲ ಹೇಳಬೇಕು ಅಂತಂದರೆ.
ಅಂಥ ಜಾಗಗಳನ್ನು ಹುಡುಕಬೇಕು ಅಂದರೂ ಇಲ್ಲ. ಒಂದು ಬಸವನಗುಡಿನಲ್ಲಿರ್ತಕ್ಕಂಥ ಇದೆ, ಎಲ್ಲೋ ಇದೆ ಒಳಗಡೆ ಒಂದಷ್ಟು ದೇವರು ಉಳಿಸಿದಾನ ಅದನ್ನು. ಬದಲಾವಣೆ ಆಗದೇ ಇದ್ದರೆ ಇನ್ನೇನೆಲ್ಲ ನೋಡಬೇಕೋ ಈ 15 ವರ್ಷದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗೂ ಮತ್ತು ಮುಂದೆ 15 ವರ್ಷಕ್ಕೆ ಇನ್ನೇನು ಬದಲಾವಣೆಗಳು ನೋಡ್ತೀವೋ